ಇದೇನ್ ದೊಡ್ಡಪ್ಪ, ಇದನ್ನ ಹೀಗೆ ಹಿಡ್ಕೊಂಡು ಊರ್ ತನಕ ಹೋಗಕ್ಕಾಗತ್ತಾ? ದೊರೆ, ಊರಾಚೆ ದೇವಸ್ಥಾನದಲ್ಲಿ ಪೂಜೆ ಮಾಡೋವರೆಗೂ ಇಟ್ಕೊಂಡಿರು, ಆಮೇಲೆ ಎತ್ತಿಡಿವಂತೆ. ಸರಿ. ನಡೀರಮ್ಮ, ಪೂಜೆ ಆಗೋವರೆಗೂ ಇದ್ದು ನಮ್ಮನ್ನ ಕಳಿಸ್ಬಿಟ್ಟು ನೀವು ಬರೀವ್ರಂತೆ. ನಡಿ, ಬನ್ನಿ. ನಡಿ. ಮದುಮಗ ಬಲಗಾಲಿಟ್ಟು ಮೊದಲು ಹತ್ತಪ್ಪ ಗಾಡಿನ. ಹತ್ತೆ. ಅಪ್ಪ, ನೀವೆಲ್ಲ ಗಾಡಿಯಲ್ಲಿ ಬನ್ನಿ. ಹ್ಞೂ ಸರಿ. ನಡಿಯಪ್ಪ. ದೇವ್ರೆ, ನನ್ನ ಕೈಲಾದ ಮಟ್ಟಿಗೆ ಇವಳನ್ನ ಒಳ್ಳೆ ರೀತಿಲೇ ಬೆಳೆಸ್ದೆ. ಆದರೂ ಇವರಪ್ಪ ಇದ್ದಿದ್ರೆ ಇನ್ನೂ ಸುಖವಾಗಿ ಬೆಳೆಸ್ತಿದ್ರೇನೋ. ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾಳೆ. ಇನ್ಮೇಲಾದರೂ ಇವಳು ಸುಖವಾಗಿರಲಿ. ಇವಳ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ ತಂದೆ. ಪೂರ್ಣಿ, ಬೇಗ ಬಾರೆ, ಎಲ್ರೂ ಬೇಗ ಬನ್ನಿ. ಹಾ, ಬಂದ್ವಿ. ಕಾವೇರಿ, ಹೋಗಿ ಅಪ್ಪನ ಆಶೀರ್ವಾದ ತಗೊಳಮ್ಮ. ಬಾ ಪೂರ್ಣಿ. ಪೂರ್ಣಿ, ನಾವು ಹೋಗ್ತಿರೋದು ಹಳ್ಳಿಗೆ. ಅಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳು ಯಾವ್ದು ಹತ್ರದಲ್ಲಿ ಸಿಗಲ್ಲ. ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ಯಾ ತಾನೇ? ಅಮ್ಮ, ಎಲ್ಲ ತಗೊಂಡಿದ್ದೀನಿ. ಲಕ್ಷ್ಮಕ್ಕ, ನಾವು ಹೊರಟ ಮೇಲೆ ನೀವೆಲ್ಲರೂ ಟಿಟಿಲ್ ಬಂದ್ಬಿಡಿ. ಸರಿ. ಮಿಕ್ತವರೆಲ್ಲ ಇಲ್ಲಿ ಕಾಣಿಸ್ತಿಲ್ಲ. ಬರ್ತಿದ್ದಾರೆ. ಕಾವೇರಿ, ಹೊತ್ತಾಯ್ತು, ಬಾ ಕಂದ. ಕಾವೇರಿ, ನಾನು 2-3 ದಿನದಿಂದ ನೋಡ್ತಿದ್ದೀನಿ, ನಿನ್ ಮುಖದಲ್ಲಿ ನಗುನೇ ಕಾಣ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಆರೋಗ್ಯವಾಗಿದ್ಯಾ ತಾನೇ? ಹಾ, ನಾನು ಆರಾಮಾಗೇ ಇದ್ದೀನಿ. ಮತ್ಯಾಕ್ ಸಪ್ಪಗಿದ್ಯಾ? ಎಲ್ಲ ನೀನ್ ಅನ್ಕೊಂಡ್ ಹಾಗೆ ನಡೀತಿದ್ದೆ ತಾನೇ? ಪೂರ್ಣಿ, ಮದ್ವೆ ಅಂದ್ಮೇಲೆ ಟೆನ್ಷನ್ ಇದ್ದೇ ಇರುತ್ತಲ್ವಾ, ಅಲ್ವಾ ಕಾವೇರಿ? ನಮ್ಮ ಆದಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೆಣ್ಮಕ್ಳಿಗೆ ಮದ್ವೆ ಮುಗಿಯೋವರೆಗೂ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಹಾ ಅತ್ತೆ, ಆದ್ರೆ ಅದ್ರ ಜೊತೆ ಇನ್ನೊಂದು ಬೇಜಾರಿರ್ಬೋದು. ಏನಪ್ಪ ಅದು? ಪಾಪ ಕಾವೇರಿ ನಿನ್ನೆಯಿಂದ ಎದುರು ನೋಡಬೇಕು, ಅವನ ಜೊತೆ ಮಾತಾಡಬೇಕು ಅಂತ ಜಾತಕದ ಪಕ್ಷಿ ಥರ ತುದಿಗಾಲ ನಿಂತಿದ್ಲು. ನಾನು ಹೋಗೋದು ಬೇಡ ಅಂತ ಬೆಳಗ್ಗೆಯಿಂದ 2-3 ಸಲ ತಡೆದೆ. ಮೋಸ್ಟ್ಲಿ ಅದಕ್ಕೆ ಬೇಜಾರಿರ್ಬೋದು. ಸಾರಿ ಕಾವೇರಿ. ಎನಿವೇಸ್,
ನಾಳೆ ಬೆಳಗ್ಗೆ ಮಂಟಪದಲ್ಲಿ ಎದು ಸಿಗ್ತಾನಲ್ಲ, ಎಷ್ಟು ಬೇಕಾದರೂ ಮಾತಾಡ್ಬೋದು. ಹೌದೇನೆ ಕಾವೇರಿ, ಅಷ್ಟಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಕಾವೇರಿ, ನೀನು ಕಷ್ಟದಲ್ಲಿ ಬೆಳೆದೋಳು. ನಾನು ಮೂರ್ಖನ ಥರ ಬಿಹೇವ್ ಮಾಡಿ ನಿನ್ನ ಕಣ್ಣಲ್ಲಿ ಎಷ್ಟೋ ಸಲ ನೀರು ಹಾಕ್ಸ್ಬಿಟ್ಟೆ. ನೀನು ಈ ಮನೆ ಮಗಳಾಗಿ ತವ್ರ ಮನೆಯಿಂದ ಆಚೆ ಹೋಗ್ತಿರೋದು ಇದೇ ಕೊನೆ ಬಾರಿ. ಈಗಲಾದರೂ ನಗ್ನಗ್ತಾ ಹೊರಡು, ಇಲ್ಲಾಂದರೆ ನನ್ನ ಮನಸ್ಸಲ್ಲಿ ಅದೇ ಕಹಿಯಾಗಿ ಉಳ್ಕೊಂಬಿಡುತ್ತೆ. ಹೌದಮ್ಮ, ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಮನ್ಸಲ್ಲಿ ಏನು ಇಟ್ಕೋಬಾರ್ದು, ನಗ್ನಗ್ತಾ ಹೋಗ್ಬೇಕು. ಪಾಪ ನಿಮ್ ಬಾವ ಅಷ್ಟೊಂದು ಕೇಳ್ಕೊತಿದಾರೆ, ನಕ್ ಬಿಡಮ್ಮ. ನಗೆ ಕಾವೇರಿ, ನಗುನೇ ನೀನ್ ಒಡವೆ ಅಲ್ವಾ? ಏನೋ ನಕ್ಬಿಟ್ರೆ ಟ್ಯಾಕ್ಸ್ ಕಟ್ಬೇಕು ಅನ್ನೋ ಥರ ಮುಖ ಮಾಡ್ಕೊಂಡು ನಿಂತಿದ್ಯಪ್ಪ. ಈಗ ನಗ್ತೀಯೋ ಇಲ್ವೋ ನೀನು? ಪೂರ್ಣಿ, ಏನ್ ಮಾಡ್ತಿದ್ಯಾ? ಮತ್ತೆ ನಗು ನಗು ಪೂರ್ಣಿ, 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 ಕಾವೇರಿ ನಕ್ಬಿಟ್ಲು ಅಮ್ಮ. ಪೂರ್ಣಿ, 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 ಪೂರ್ಣಿ ಬಿಡು. ಅಯ್ಯೋ, ಕಾವೇರಿ, ಆರ್ ಯು ಓಕೆ? ಐ ಆಮ್ ಓಕೆ. ಕಾವೇರಿ, ಇದೇ ನಿನ್ನ ಕೊನೆ ನಗು. ಮತ್ತೆ ಈ ಜನ್ಮದಲ್ಲಿ ನೀನು ಯಾವತ್ತೂ ನಗಕ್ಕಾಗಲ್ಲ. ಸರಿ ಸರಿ, ನಡೀರಿ, ಎಲ್ರೂ ಹೊರಡೋಣ. ಟೈಮ್ ಆಯ್ತು. ಬಾ ಪುಣ್ಣಿ. ಸರ್ಸು, ಕೊನೆಗೂ ಎದು ಹತ್ರ ಮಾತಾಡೋದಕ್ಕಾಗ್ಲೇ ಇಲ್ವಲ್ಲ. ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಗಿಲ್ಟ್ ನನ್ನ ತುಂಬಾ ಕಾಡ್ತಾನೆ ಇದೆ. ಹಾಗೆಲ್ಲ ಏನೂ ಆಗಲ್ಲ, ಸುಮ್ನಿರು ಕಾವೇರಿ. ಮದ್ವೆ ಮಂಟಪದಲ್ಲಿ ನೀನ್ ಮಾತಾಡ್ಬೋದು. ಇವಾಗ ನೀನ್ ನಾರ್ಮಲ್ ಆಗಿರು, ಇಲ್ಲಾಂದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಬಾ ಹೋಗೋಣ, ಬಾ. ಕಾವೇರಿ, ಎದನ್ ಹೆಂಗ್ ಮದ್ವೆ ಆಗ್ತೀಯ ನಾನು ನೋಡೇ ಬಿಡ್ತೀನಿ. ಕಾವೇರಿ, 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 ಏ ಕಾವೇರಿ. ಏನಪ್ಪ? ಅವರೆಲ್ಲ ಆಗ್ಲೇ ಮದ್ವೆಗೆ ಹೊರಟ್ರು. ನೀನ್ ಬರೋದಾದ್ರೆ ಬಸ್ ಬರುತ್ತೆ 5 ಗಂಟೆಗೆ, ಆಗ್ಬಾರಪ್ಪ. ಅವರೆಲ್ಲ ಮದ್ವೆಗೆ ಹೊರಟೋದ್ರ? ಎಷ್ಟೊತ್ತಾಯ್ತು ಹೋಗಿ? ಆಗ್ಲೇ ಸ್ವಲ್ಪ ಹೊತ್ತಾಯ್ತಪ್ಪ, ಊರ್ ಬಿಟ್ಟಿರ್ಬೇಕಾಗ್ಲೇ. ಓ ಮೈ ಗಾಡ್, ನಾನು ಬೇಗ ಅಲ್ಲಿಗೆ ಹೋಗ್ಬೇಕು. ಹೇಡಿಗಳು ನಾನು ಬರ್ತೀನಿ ಅಂತ ಮನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕಾವೇರಿ, ನೀನು ಈ ಊರು ದಾಟೋ ಅಷ್ಟರಲ್ಲಿ ನನ್ನ ಹೆಂಡತಿ ಆಗಿರ್ತೀಯ, ನೋಡ್ತಾ ಇರು.